ಬೆಂಡೆಕಾಯಿ ಅಂದಾಗ ಕೆಲವರಿಗೆ ಇಷ್ಟ ಆಗ್ತದೆ, ಕೆಲವರಿಗೆ ಇಷ್ಟ ಆಗೋದಿಲ್ಲ. ಮುಖ್ಯವಾಗಿ ಅದರಲ್ಲಿರುವ ಲೋಳೆ ಕಾರಣ. ನಾನಿವತ್ತು ಇದೇ ಬೆಂಡೆಕಾಯಿಂದ ಸೂಪರ್ ಆಗಿರುವ ಗೊಜ್ಜು ಮಾಡಿ ತೋರಿಸ್ತಾ ಇದ್ದೇನೆ. ಈ ಗೊಜ್ಜು ನೀರು ದೋಸೆಗಂತೂ ಹೇಳಿ ಮಾಡಿಸಿದ ಕಾಂಬಿನೇಷನ್ ಆಗಿದೆ. ಬರೀ ನೀರು ದೋಸೆಗಲ್ಲ, ರೊಟ್ಟಿ, ಚಪಾತಿ, ಪೂರಿ ಯಾವುದು ಬೇಕಾದರೂ ತಿನ್ಬೋದು. ಬನ್ನಿ ಫ್ರೆಂಡ್ಸ್, ಬೆಂಡೆಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರುವ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಾಗಿದ್ದೀರೋ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ರೈಟ್ ಸೈಡಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ನಾನು ಗೀತಾ, ಮಂಗಳೂರು ಮಲ್ಲಿಗೆಗೆ ಸ್ವಾಗತ. ಮೊದಲಿಗೆ ನಾನಿಲ್ಲಿ ಬೆಂಡೆಕಾಯಿ ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ತೊಳೆದು ಒರೆಸಿ ಇಟ್ಕೊಂಡಿದ್ದೇನೆ. ಈಗ ಇದನ್ನು ಕಟ್ ಮಾಡಬೇಕು. ಚಿಕ್ಕದಾಗಿ ಆದರೂ ಆಗ್ಬೋದು, ದೊಡ್ಡದಾಗಿ ಆದರೂ ಆಗ್ಬೋದು. ಯಾವ ಸೈಜಲ್ಲಿ ಬೇಕಾದರೂ ಕಟ್ ಮಾಡ್ಬೋದು, ನಿಮ್ಮ ಇಷ್ಟ. ನಾನಿಲ್ಲಿ ಈ ಸೈಜಲ್ಲಿ ಕಟ್ ಮಾಡಿಟ್ಕೊಂಡಿದ್ದೇನೆ. ಮೊದಲಿಗೆ ಇದನ್ನು ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು. ಇಲ್ಲಿ ಬಾಣಲೆಗೆ ನಾನು ಸ್ವಲ್ಪ ಎಣ್ಣೆ ಹಾಕಿದ್ದೇನೆ. ಇದು ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕಾದ್ರೆ ನಾನು ಕಟ್ ಮಾಡಿಟ್ಕೊಂಡಿರುವಂತಹ ಬೆಂಡೆಕಾಯಿಯನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಹೀಗೆ ಮಾಡುವುದರಿಂದ ಬೆಂಡೆಕಾಯಲ್ಲಿರುವ ಲೋಳೆ ಎಲ್ಲ ಹೋಗ್ತದೆ, ಜೊತೆಗೆ ಹುರಿದ ಸ್ಮೆಲ್ ತುಂಬ ಚೆನ್ನಾಗಿ ಬರ್ತದೆ. ಇದನ್ನು ಸಣ್ಣ ಫ್ಲೇಮಲ್ಲಿ ಹುರಿಬೇಕು. ಇದು ಹುರಿತಿರ್ಬೇಕಾದ್ರೇ ಸೈಡಲ್ಲಿ ಮಸಾಲೆಗೆ ರೆಡಿ ಮಾಡುವ. ಇಲ್ಲಿ ನಾನು 2 ಟೊಮೆಟೊ ತಗೊಂಡಿದ್ದೇನೆ. ಇದನ್ನು ನಾವು ಪೇಸ್ಟ್ ಮಾಡಬೇಕು. ಇಲ್ಲಿ ಟೊಮೆಟೊ ನಿಮ್ಮ ಕ್ವಾಂಟಿಟಿಗೆ ತಕ್ಕಾಗೆ ನೀವು ತಗೊಳ್ಬೋದು. ನೀವು ಎಷ್ಟು ಗೊಜ್ಜು, ಎಷ್ಟು ಬೆಂಡೆಕಾಯಿ ತಗೊಳ್ತೀರಾ ಅದಕ್ಕೆ ತಕ್ಕಾಗೆ ಟೊಮೆಟೊ ತಗೊಳ್ಬೋದು. ಹಾಗೆ ಇಲ್ಲಿ ಸ್ವಲ್ಪ ಕಾಯಿ ತುರಿ ಕೂಡ ತಗೊಂಡಿದ್ದೇನೆ. ಹಾಗೆ ಈ ಸೈಡಲ್ಲಿ ನಮ್ಮ ಬೆಂಡೆಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇದರ ಲೋಳೆ ಎಲ್ಲ ಬಿಟ್ಕೊಂಡಿದೆ. ಈಗ ಇದನ್ನು ತೆಗೆದು ನಾವು ಒಂದು ಸೈಡಲ್ಲಿ ಇಡುವ. ಹಾಗೆ ತೆಂಗಿನ ತುರಿಯನ್ನು ನಾನು ಇಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೇನೆ. ಪೇಸ್ಟ್ ಮಾಡಬೇಕಾದ್ರೆ ಇದಕ್ಕೆ ಬೇರೆ ಏನು ಹಾಕಬೇಕಾಗಿಲ್ಲ, ಖಾಲಿ ತೆಂಗಿನ ತುರಿ ಮಾತ್ರ ಪೇಸ್ಟ್ ಮಾಡಿದ್ರಾಯಿತು. ಇಲ್ಲಿ ಒಂದು ದೊಡ್ಡ ನೀರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಬೆಂಡೆಕಾಯಿ ಫ್ರೈ ಮಾಡಿರುವ ಬಾಣಲೆಗೆ ಮತ್ತೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ ಮೇಲೆ 2 ಚಕ್ಕೆ, 1-2 ಲವಂಗ ಹಾಕಿದ್ದೇನೆ. ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ನೀರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇಷ್ಟು ಫ್ರೈ ಆದರೆ ಸಾಕು. ನಾವು ಇದಕ್ಕೀಗ ಮಾಡಿಟ್ಟುಕೊಂಡಿರುವಂತಹ ಟೊಮೆಟೊ ಪೇಸ್ಟನ್ನು ಹಾಕಬೇಕು. ಇದನ್ನು ಕೂಡ ಎಣ್ಣೆಯಲ್ಲಿ ನಾವು ಚೆನ್ನಾಗಿ ಹುರಿಬೇಕು. ಇದರ ಹಸಿ ವಾಸನೆ ಎಲ್ಲ ಹೋಗಬೇಕು. ಈಗ ಇದನ್ನು ಚೆನ್ನಾಗಿ ಹುರಿದುಕೊಂಡಾಗಿದೆ. ಈಗ ಇದಕ್ಕೆ ನಾವು ಮಸಾಲ ಪದಾರ್ಥಗಳನ್ನು ಹಾಕುವ. ಇಲ್ಲಿ ನಾನು ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಗರಂ ಮಸಾಲ ಪೌಡರ್ ಮತ್ತು ಸ್ವಲ್ಪ ಟರ್ಮರಿಕ್ ಪೌಡರನ್ನು ತಗೊಂಡಿದ್ದೇನೆ. ಇವೆಲ್ಲವನ್ನು ಕೂಡ ಫ್ರೈ ಮಾಡ್ತಿರುವಂತಹ ನೀರುಳ್ಳಿ ಮತ್ತು ಟೊಮೆಟೊ ಮಿಶ್ರಣಕ್ಕೆ ಸೇರಿಸಬೇಕು. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲಿ ಚಿಲ್ಲಿ ಪೌಡ್ರೆಲ್ಲ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ತಗೊಳ್ಳಿ. ನಾನಿಲ್ಲಿ ಸ್ವಲ್ಪವೇ ಚಿಲ್ಲಿ ಪೌಡ್ರ್ ಹಾಕಿದ್ದೇನೆ, ಏಕೆ ನಮಗೆ ಖಾರ ಸ್ವಲ್ಪ ಕಡಿಮೆ. ಈಗ ಮಸಾಲ ಪದಾರ್ಥಗಳೆಲ್ಲ ಚೆನ್ನಾಗಿ ಹುರಿದುಕೊಂಡಾಗಿದೆ. ನೆಕ್ಸ್ಟ್ ನಾವು ಇದಕ್ಕೆ ತೆಂಗಿನಕಾಯಿ ಪೇಸ್ಟನ್ನು ಹಾಕಬೇಕು. ಇದನ್ನು ಕೂಡ ಚೆನ್ನಾಗಿ ಹುರಿಬೇಕು. ತೆಂಗಿನಕಾಯಿ ಪೇಸ್ಟ್ ಕೂಡ ಹಸಿ ವಾಸನೆ ಹೋಗುವವರೆಗೆ ಹುರಿಬೇಕು. ಇದು ಇಷ್ಟು ಆದರೆ ಸಾಕು. ನೆಕ್ಸ್ಟ್ ನಾವು ಇದಕ್ಕೆ ನೀರು ಹಾಕಬೇಕು. ಎಷ್ಟು ನಮಗೆ ಮಸಾಲ ಬೇಕು ಅಂತ ತಿಳ್ಕೊಂಡು ನೀರು ಹಾಕಬೇಕು. ಮಸಾಲ ದಪ್ಪ ಬೇಕಿದ್ದರೆ ಕಡಿಮೆ ಕ್ವಾಂಟಿಟಿಯಲ್ಲಿ ನೀರು ಹಾಕಿ, ಅಥವಾ ನಮಗೆ ತೆಳ್ಳಗೆ ಬೇಕು ಮಸಾಲ ಅಂತಿದ್ದರೆ ಸ್ವಲ್ಪ ಜಾಸ್ತಿ ನೀರು ಹಾಕಿದರೆ ಆಯಿತು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಬೇಕು. ಈಗ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮಿಕ್ಸ್ ಮಾಡಿದ ಮೇಲೆ ಮುಚ್ಚಳ ಮುಚ್ಚಿ ಕುದಿಲಿಕ್ಕೆ ಬಿಡಬೇಕು. ಈಗ ನೋಡಿ, ಇದು ಚೆನ್ನಾಗಿ ಕುದೀತಾ ಉಂಟು. ಹಾಗೆ ಮಸಾಲ ಸ್ವಲ್ಪ ದಪ್ಪ ಕೂಡ ಆಗಿದೆ. ಈಗ ನಾವು ಇದಕ್ಕೆ ಹುರಿದಿಟ್ಟಂತಹ ಬೆಂಡೆಕಾಯಿಯನ್ನು ಹಾಕಬೇಕು. ಬೆಂಡೆಕಾಯಿ ಹಾಕಿದ ಮೇಲೆ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಬೇಕು. ಈ ರೀತಿ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಬಿಡಬೇಕು. ಇದು ಆಲ್ರೆಡಿ ನಾವು ಎಣ್ಣೆಯಲ್ಲಿ ಹುರಿದುಕೊಂಡಿರೋದ್ರಿಂದ ಇದು ಜಾಸ್ತಿ ಹೊತ್ತೇನು ಬೇಯಬೇಕು ಅಂತ ಇಲ್ಲ. ಒಂದು ಸಲ ಈ ಮಸಾಲ ಬೆಂಡೆಕಾಯಿಯೊಟ್ಟಿಗೆ ಕುದಿ ಬಂದರೆ ಸಾಕಾಗ್ತದೆ. ಕೊನೆಯಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಉದುರಿಸಿದರೆ ನಮ್ಮ ಬೆಂಡೆಕಾಯಿ ಗೊಜ್ಜು ರೆಡಿ ಆಗ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್,
ಸುಲಭ ವಿಧಾನದಲ್ಲಿ ಬೆಂಡೆಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆಯೇ ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ರೈಟ್ ಸೈಡಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.